ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ನಿಗೂಢ ರಹಸ್ಯ ಬೇಟೆ. ನಾನು ಕೀರ್ತಿಶ್ರೀ. ಬೆಂಗಳೂರಿನಲ್ಲಿರೋ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು ನಿಜವಾಗಿಯೂ ಜೈಲು, ರೆಸಾರ್ಟೋ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಅಪರಾಧ ಕೃತ್ಯಗಳನ್ನ ಮಾಡಿ ಜೈಲು ಸೇರಿರೋ ಅಲ್ಲಿ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಅನುಭವಿಸಬೇಕು ಅನ್ನೋ ಕಾರಣಕ್ಕೆ ಜೈಲಿನಲ್ಲಿ ಇಡಲಾಗುತ್ತೆ. ಆದರೆ ಜೈಲಲ್ಲಿ ರಾಜಾತಿಥ್ಯ ಸಿಗ್ತಿದೆ. ಉಗ್ರ ಕೃತ್ಯ ಎಸಗಿದವರಿಗೂ ಕೂಡ ಜೈಲಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ಇದರ ಬಗ್ಗೆ ವರದಿ ಮಾಡಿದ ಬಳಿಕ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋದು ಬಿಟ್ಟು ವಿಡಿಯೋ ರಿಲೀಸ್ ಮಾಡಿರೋರ ಹಿಂದೆ ಬಿದ್ದಿರೋದು ಯಾಕೆ ಅನ್ನೋ ಪ್ರಶ್ನೆ ಇದ್ದಿದೆ. ಅದರ ಕುರಿತು ಈ ಸ್ಟೋರಿ ನೋಡಿ. ದೃಶ್ಯ 1. 12 ಮೊಬೈಲ್ಗಳು, ಚಾರ್ಜರ್ಸ್, ಇಯರ್ಬಡ್ಸ್. ದೃಶ್ಯ 2. रामेश्वरम ಕೆಫೆ ब्लास्ट आरोपी कईयल्ली मोबाइल. फिर वो सॉफ्टवेयर उनको मालूम हो गया तो हमने ब्लैक कर डालता। पहले तो जो जिसका पास मिलता है उसको प्रॉब्लम होता है, तो कस्टडी में लेके गया मेरा. दृश्य 3. गोल्ड स्मग्लिंग केस आरोपी के राज्यातिथ्य. ऐसा ही हुआ, सेम हो रहा है, एवरीडे वैसा हुआ, एक मंथ तक ऐसा ही हुआ. आपका फोन इसको not C5 later. ದೃಶ್ಯ 4. ಮೊಬೈಲ್ನಲ್ಲಿ ಮಾತನಾಡುತ್ತಿರೋ ವಿಕೃತ ಕಾಮಿ ಉಮೇಶ್ ರೆಡ್ಡಿ. ದೃಶ್ಯ 5. ಸಾಲು ಸಾಲಾಗಿ ಜೋಡಿಸಿಟ್ಟಿರೋ ಮದ್ಯದ ಬಾಟಲಿಗಳು. ದೃಶ್ಯ 6. ಕಂಠಪೂರ್ತಿ ಮದ್ಯ ಸೇವಿಸಿ ಜಾಲಿ ಮೂಡಲ್ಲಿ ಫುಲ್ ಡ್ಯಾನ್ಸ್. ದೃಶ್ಯ 7. ಸಾಲಾಗಿ ಕುಳಿತು ಮೊಬೈಲ್ನಲ್ಲಿ ಬ್ಯುಸಿಯಾಗಿರೋ ವ್ಯಕ್ತಿಗಳು. ಈಗ ನೀವು ನೋಡಿದ ದೃಶ್ಯಗಳು ಯಾವುದೋ ರೆಸಾರ್ಟ್ನದ್ದು, ಲಾಡ್ಜ್ನದ್ದು, ಹೋಟೆಲ್ನದ್ದು, ಹಾಸ್ಟೆಲ್ನದ್ದು ಅಲ್ಲ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಇನ್ಸೈಡ್ ದೃಶ್ಯಗಳು. ಇವನ್ನ ನೋಡ್ತಿದ್ರೆ ಇವರೆಲ್ಲ ತಪ್ಪು ಮಾಡಿ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾರೋ ಇಲ್ಲ ಫುಲ್ ಸೆಕ್ಯೂರಿಟಿಯಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೋ ಅನ್ನೋ ಅನುಮಾನ ಬರ್ತಿದೆ. ಈ ಮಟ್ಟಿಗೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು ತಪ್ಪು ಮಾಡಿ ಜೈಲು ಸೇರಿಸೋ ಅಡ್ಡೆಯಾಗಿ ಮಾರ್ಪಟ್ಟಿದೆಯಾ ಅನ್ನೋ ಡೌಟ್ ಬರ್ತಿದೆ. ಇದಕ್ಕೆ ಕಾರಣ ನಾವು ಮೊದಲು ತೋರಿಸಿದ ದೃಶ್ಯಗಳು. ಕರ್ಮಕಾಂಡದ ಕುರಿತು ವರದಿ ಮಾಡಿದ್ದೇ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ನಲ್ಲಿ ಜೈಲಿನ ಇನ್ಸೈಡ್ ಎಕ್ಸ್ಕ್ಲೂಸಿವ್ ದೃಶ್ಯ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಲ್ಲಿ ದುಡ್ಡು ಕೊಟ್ರೆ ಏನು ಬೇಕಾದರೂ ಸಿಗುತ್ತೆ ಅನ್ನೋ ಆರೋಪ ಹಿಂದಿನಿಂದಲೂ ಕೇಳಿ ಬರ್ತಿತ್ತು. ಇದಕ್ಕೆ ಹಲವು ಸಾಕ್ಷಿಗಳು ಕೂಡ ಇತ್ತು. ಅದರಲ್ಲೂ ಕಳೆದ ವರ್ಷ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಜೈಲಿನಲ್ಲಿ ರೌಡಿ ಶೀಟರ್ಗಳಾದ ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳಾ ಸೀನನ ಜೊತೆ ಸ್ಟೈಲ್ ಆಗಿ ಸಿಗರೆಟ್ ಸೇದುತ್ತಾ ಕಾಫಿ ಕುಡಿಯೋ ಫೋಟೋಗಳು ವೈರಲ್ ಆದ ಬಳಿಕ ಇದೇನು ಸೆಂಟ್ರಲ್ ಜೈಲಾ ಅಥವಾ ಗೆಸ್ಟ್ ಹೌಸಾ ಅನ್ನೋ ಅನುಮಾನ ಎಲ್ಲರಿಗೂ ಕಾಡೋಕೆ ಶುರು ಮಾಡಿತ್ತು. ದರ್ಶನ್ಗೆ ಬೇಲ್ ರದ್ದು ಮಾಡೋ ವೇಳೆ ಕೂಡ ಸುಪ್ರೀಂ ಕೋರ್ಟ್ ವೈರಲ್ ಫೋಟೋಗಳನ್ನು ಉಲ್ಲೇಖಿಸಿ ರಾಜ್ಯಾತಿಥ್ಯ ನೀಡದಂತೆ ಖಡಕ್ ಆಗಿ ಆದೇಶ ಮಾಡಿತ್ತು.
ದರ್ಶನ್ಗೆ ರಾಜಾತಿಥ್ಯ ನೀಡದಂತೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ ಬಳಿಕ ಬೇಲ್ ರದ್ದಾಗಿ ದರ್ಶನ್ ಜೈಲು ಸೇರಿದ್ದ. ಇದಾದ ಬಳಿಕ ತನಗೆ ಎಕ್ಸ್ಟ್ರಾ ದಿಂಬು, ಹಾಸಿಗೆ, ಹೊದಿಕೆ ಕೊಡಿ ಅಂತ ಕೋರ್ಟ್ ಮೊರೆ ಹೋಗಿದ್ರು. ಆದರೂ ದರ್ಶನ್ಗೆ ವಿಶೇಷ ಸೌಲಭ್ಯ ಸಿಕ್ಕಿರಲಿಲ್ಲ. ಜೊತೆಗೆ ಜೈಲಿನಲ್ಲಿ ದರ್ಶನ್ ವಿಚಾರದಲ್ಲಿ ಕಠಿಣ ನಿಯಮ ಪಾಲನೆ ಮಾಡ್ತಿದ್ರು. ಎಂಥ ಹೊತ್ತಲ್ಲಿ ರೌಡಿ ಶೀಟರ್ ಗುಬ್ಬಚ್ಚಿ ಸೀನನ ಒಂದು ವಿಡಿಯೋ ಹೊರಬಂದಿತ್ತು. ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿರೋ ಗುಬ್ಬಚ್ಚಿ ಸೀನ ತನ್ನ ಮನೆಯಲ್ಲೇ ಕೂತು ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ದಾನೋ ಏನೋ ಅನ್ನೋ ರೀತಿಯಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದ. ಈ ವಿಡಿಯೋನ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಪ್ರಸಾರ ಮಾಡಿತ್ತು. ಈಗಲೂ ಸಹ ನಿಮ್ಮ ಗ್ಯಾರಂಟಿ ನ್ಯೂಸ್ ಪರಪ್ಪನ ಅಗ್ರಹಾರ ಜೈಲಿನ ಇನ್ಸೈಡ್ ದೃಶ್ಯಗಳನ್ನು ಮೊದಲು ಪ್ರಸಾರ ಮಾಡಿ ಸೆಂಟ್ರಲ್ ಜೈಲಿನಲ್ಲಿ ನಡೀತಿರೋ ಕರ್ಮಕಾಂಡ ಬಯಲಿಗೆಳೆದಿದೆ. ರಾಜಾತಿಥ್ಯ ನೀಡಿದವರ ವಿಚಾರಣೆ ಬದಲು ಬೇರೆಯವರ ಬೇಟೆ. ದರ್ಶನ್ ಆಪ್ತ ಧನ್ವೀರ್ ವಿಚಾರಣೆ ನಡೆಸುತ್ತಿರೋ ಪೊಲೀಸರು. ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿನ ಇನ್ಸೈಡ್ ದೃಶ್ಯಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ಪ್ರಸಾರ ಮಾಡಲಾಗಿತ್ತು. ಹೀಗೆ ಜೈಲಿನಲ್ಲಿ ರಾಜ್ಯಾತಿಥ್ಯ ನೀಡಿದ ಕೆಲ ಅಧಿಕಾರಿಗಳಿಗೆ ಸಸ್ಪೆಂಡ್ ಶಿಕ್ಷೆ ವಿಧಿಸುವ ಮೂಲಕ ತಿಪ್ಪೆ ಸಾರಿಸೋ ಕೆಲಸ ಮಾಡಲಾಗಿದೆ. ಜೊತೆಗೆ ಹೀಗೆ ರಾಜ್ಯಾತಿಥ್ಯ ನೀಡಿದವರ ವಿಚಾರಣೆ ಮಾಡ್ತಿಲ್ಲ. ಇದರ ನಡುವೆ ವಿಡಿಯೋ ರಿಲೀಸ್ ಮಾಡಿದವರ ಬೆನ್ನತ್ತಿರೋ ಪೊಲೀಸರು ವಿಡಿಯೋ ರಿಲೀಸ್ ಮಾಡಿದವರ ವಿಚಾರಣೆ ನಡೆಸುತ್ತಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ವಿಡಿಯೋಗಳು ರಿಲೀಸ್ ಆಗೋಕೆ ದರ್ಶನ್ ಆಪ್ತ ಧನ್ವೀರ್ ಕಾರಣ ಅಂತ ಪೊಲೀಸರು ಭಾವಿಸಿದ್ದಾರೆ. ಇದೇ ಕಾರಣಕ್ಕೆ ಏರ್ಪೋರ್ಟ್ನಲ್ಲಿ ನಟ ಧನ್ವೀರ್ ವಶಕ್ಕೆ ಪಡೆದಿದ್ದ ಸಿಸಿಬಿ ಪೊಲೀಸರು ಅವರ ವಿಚಾರಣೆ ನಡೆಸಿ ಬಿಟ್ಟು ಕಳಿಸಿದ್ರು. ಸಿಸಿಬಿ ಬಳಿಕ ಪರಪ್ಪನ ಅಗ್ರಹಾರ ಪೊಲೀಸರಿಂದ ವಿಚಾರಣೆ. ಸೆಂಟ್ರಲ್ ಜೈಲು ಸಿಬ್ಬಂದಿ ದೂರು ಹಿನ್ನೆಲೆ ಧನ್ವೀರ್ಗೆ ಡ್ರಿಲ್. ಪರಪ್ಪನ ಅಗ್ರಹಾರ ಜೈಲಿನ ವಿಡಿಯೋಗಳು ಹೊರಬರಲು ನಟ ಧನ್ವೀರ್ ಕಾರಣ ಅಂತ ಪೊಲೀಸರು ಭಾವಿಸಿದ್ದಾರೆ. ಹೀಗಾಗಿ ಮೊದಲಿಗೆ ಸಿಸಿಬಿ ಪೊಲೀಸರು ವಿಚಾರಣೆ ನಡೆಸಿದ್ರು. ಈ ವಿಚಾರ ಗೊತ್ತಾಗುತ್ತಿದ್ದಂತೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು ಅಧಿಕಾರಿ ಮ್ಯಾಗೇರಿ ಪರಪ್ಪನ ಅಗ್ರಹಾರ ಠಾಣೆಗೆ ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ನಟ ಧನ್ವೀರ್ ವಿರುದ್ಧ ಎಫ್ಐಆರ್ ದಾಖಲಿಸಿ ಪೊಲೀಸರು ಅವರ ವಿಚಾರಣೆ ನಡೆಸಿದ್ರು. ಸೆಂಟ್ರಲ್ ಜೈಲಿನ ಇನ್ಸೈಡ್ ದೃಶ್ಯಗಳು ನಿಮಗೆ ಸಿಕ್ಕಿದ್ದು ಹೇಗೆ? ವಿಡಿಯೋ ಕೊಟ್ಟವರು ಯಾರು? ಆ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ನಿಮಗೆ ತಲುಪಿಸಿದ್ದು ಯಾರು ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಇದಾದ ಬಳಿಕ ಧನ್ವೀರ್ ಅವರನ್ನ ಬಿಟ್ಟು ಕಳಿಸಿದ್ದಾರೆ. ಜೊತೆಗೆ ಧನ್ವೀರ್ ಮೊಬೈಲ್ ಸೀಸ್ ಮಾಡಿದ್ದು ಮೊಬೈಲ್ ರಿಟ್ರೀವ್ ಮಾಡಲು ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ಇಬ್ಬರು ಅಧಿಕಾರಿಗಳು ಸಸ್ಪೆಂಡ್, ಮತ್ತೊಬ್ಬರು ಟ್ರಾನ್ಸ್ಫರ್. ಕರ್ಮಕಾಂಡದ ತನಿಖೆ ಹೈ ಪವರ್ ಕಮಿಟಿ ರಚಿಸಿದ ಇಲಾಖೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡಲಾಗ್ತಿರೋ ವಿಡಿಯೋಗಳನ್ನ ಮೊದಲು ಬಿತ್ತರಿಸಲಾಗಿತ್ತು. ಇದು ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿತ್ತು. ಅಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲೂ ಸಣ್ಣಗೆ ಸದ್ದು ಮಾಡಲು ಶುರು ಮಾಡಿತ್ತು. ಗ್ಯಾರಂಟಿ ನ್ಯೂಸ್ನಲ್ಲಿ ವಿಸ್ತೃತ ವರದಿ ಪ್ರಸಾರವಾದ ಬಳಿಕ ಗೃಹ ಇಲಾಖೆ ಎಚ್ಚೆತ್ತುಕೊಂಡಿದೆ. ಪ್ರಾಥಮಿಕ ತನಿಖೆಯಲ್ಲಿ ಜೈಲಾಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಹೀಗಾಗಿ ಇಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಿದೆ. ಜೈಲು ಅಧೀಕ್ಷಕ ಮ್ಯಾಗೇರಿ, ಅಸಿಸ್ಟೆಂಟ್ ಅಧೀಕ್ಷಕ ಭಜಂತ್ರಿಯನ್ನ ಅಮಾನತು ಮಾಡಿದರೆ ಜೈಲಿನ ಮುಖ್ಯ ಅಧೀಕ್ಷಕ ಸುರೇಶ್ ಅವರನ್ನ ಬೇರೆಡೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಭಯೋತ್ಪಾದಕರು, ರೌಡಿ ಶೀಟರ್ಗಳಿಂದ ಹಿಡಿದು ಪುಡಿ ರೌಡಿಗಳವರೆಗೆ ಕಾಸು ಕೊಟ್ಟರೆ ಎಲ್ಲವೂ ಸಿಗುತ್ತೆ ಅನ್ನೋದನ್ನ ಗ್ಯಾರಂಟಿ ನ್ಯೂಸ್ ಬಯಲು ಮಾಡಿತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಸು ಇದ್ದವನೇ ಬಾಸು ಅನ್ನೋ ಕತೆ ಇದೆ ಅನ್ನೋದನ್ನ ಸಾಕ್ಷಿ ಸಮೇತ ಬೆಳಕಿಗೆ ತಂದಿತ್ತು. ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ನಡೀತಿದೆ, ಕೈದಿಗಳಿಗೆ ರಾಜ್ಯಾತಿಥ್ಯ ಸಿಗಲು ಕಾರಣವಾದ್ರು ಏನು, ಕೈದಿಗಳ ಕೈಯಲ್ಲಿ ದುಬಾರಿ ಮೊಬೈಲ್ಗಳು ಸಿಕ್ಕಿದ್ದೇಗೆ ಅನ್ನೋ ಕುರಿತು ತನಿಖೆ ನಡೆಸಲು ಗೃಹ ಇಲಾಖೆ ಹೈಪವರ್ ಕಮಿಟಿ ರಚಿಸಿದೆ. ಎಡಿಜಿಪಿ ಹಿತೇಂದ್ರ ಸಮಿತಿಯ ಮುಖ್ಯಸ್ಥರಾಗಿದ್ದು ಐಜಿ ಸಂದೀಪ್ ಪಾಟೀಲ್, ಎಸ್ಪಿಗಳಾದ ಅಮರ್ನಾಥ್ ರೆಡ್ಡಿ, ರಿಷಂತ್ ಸದಸ್ಯರಾಗಿದ್ದು ಪರಪ್ಪನ ಅಗ್ರಹಾರ ಕರ್ಮಕಾಂಡದ ಕುರಿತು ಸಮಗ್ರ ತನಿಖೆ ನಡೆಸಿ ವರದಿ ನೀಡುವಂತೆ ಗೃಹ ಇಲಾಖೆ ಆದೇಶಿಸಿದೆ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡ್ತಿರೋ ಕುರಿತು ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿ ಮಾಡಿತ್ತು. ಈ ಕುರಿತು ಸೆಂಟ್ರಲ್ ಜೈಲಿನ ಅಧಿಕಾರಿಗಳು ತಿಪ್ಪೆ ಸಾರಿಸೋ ರೀತಿ ಉತ್ತರ ನೀಡಿದ್ದಾರೆ. ಜೊತೆಗೆ ಬಾಯಿಗೆ ಬಂದಂತೆ ಉತ್ತರ ನೀಡಿದ್ದಾರೆ. ಏನೇನೋ ನೆಪಗಳನ್ನ ಹೇಳಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾರೆ.
ಜೊತೆಗೆ ಈ ಕುರಿತು ಗೃಹ ಸಚಿವ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕಾಸು ಇದ್ದವನೇ ಬಾಸು ಅನ್ನೋದನ್ನ ಸಾಕ್ಷಿ ಸಮೇತ ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿ ಮಾಡಿತ್ತು. ಇದಾದ ಬಳಿಕ ಸರ್ಕಾರ ಎಚ್ಚೆತ್ತು ಒಂದು ಸಮಿತಿ ರಚಿಸಿದೆ. ಜೈಲಿನ ವಿಡಿಯೋಗಳ ಕುರಿತು ಜೈಲಾಧಿಕಾರಿಗಳು ತಿಪ್ಪೆ ಸಾರಿಸೋ ಕೆಲಸ ಮಾಡಿದ್ದಾರೆ. ಇದರ ನಡುವೆ ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ರು. ಅದರ ಡೀಟೇಲ್ಸ್ ನೋಡೋಣ ಬನ್ನಿ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ನಿಜವಾಗಿಯೂ ಜೈಲೋ ರೆಸಾರ್ಟೋ ಅನ್ನೋ ಅನುಮಾನ ಈಗ ಶುರುವಾಗಿದೆ. ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಬು ನೀಡಲು ಹಿಂದೆ ಮುಂದೆ ನೋಡ್ತಿರೋ ಜೈಲಾಧಿಕಾರಿಗಳು ದುಡ್ಡು ಕೊಟ್ಟೋರಿಗೆ ರಾಜಾತಿಥ್ಯ ನೀಡ್ತಿರೋದು ಮಾತ್ರ ವಿಪರ್ಯಾಸವೇ ಸರಿ. ಈ ಕುರಿತು ಮೊದಲು ವರದಿ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿ ಬಿಗ್ ಇಂಪ್ಯಾಕ್ಟ್ ಮಾಡಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಿಬ್ಬಂದಿಗೆ ಶಿಕ್ಷೆ ಆಗೋ ಸಾಧ್ಯತೆ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿರೋದು ಸೆಂಟ್ರಲ್ ಜೈಲು ಐಷಾರಾಮಿ ರೆಸಾರ್ಟೋ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ದುಡ್ಡಿದ್ರೆ ಜೈಲಿನಲ್ಲಿ ಏನು ಬೇಕಾದರೂ ಸಿಗುತ್ತೆ ಅನ್ನೋದು ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿಯಿಂದ ಸಾಬೀತಾಗಿದೆ. ಜೈಲಿನಲ್ಲಿ ದುಡ್ಡು ಕೊಟ್ಟರೆ ರಾಯಲ್ ಲೈಫ್ ನಡೆಸಬಹುದು ಅನ್ನೋದು ಗುಟ್ಟಾಗಿ ಉಳಿದಿಲ್ಲ. ಇದರ ನಡುವೆ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಬಾಯಿಗೆ ಬಂದಂತೆ ಉತ್ತರ ನೀಡುವ ಮೂಲಕ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಿದ್ದಾರೆ. ಈ ವಿಡಿಯೋಗಳು ಈಗಿನದ್ದಲ್ಲ, ಹಳೆಯವು ಅಂತಿದ್ದಾರೆ. ವಿಡಿಯೋಗಳು 2023ರಲ್ಲೇ ತೆಗೆದಿರೋದು ಎಂದು ಉತ್ತರ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ 2023ರಲ್ಲಿ ಅರೆಸ್ಟ್ ಆಗಿದ್ನ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳು ಬಿಂದಾಸ್ ಜೀವನ ನಡೆಸುತ್ತಿದ್ದಾರೆ ಅನ್ನೋದಕ್ಕೆ ಅನೇಕ ವಿಡಿಯೋ ಸಾಕ್ಷಿಗಳಿವೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರೋ ಸೆಂಟ್ರಲ್ ಜೈಲಾಧಿಕಾರಿಗಳು ಇವು ಈಗಿನ ವಿಡಿಯೋಗಳಲ್ಲ, 2023ನೇ ಸಾಲಿಗೆ ಸೇರಿದ್ದವು ಅಂತ ಜನರ ಕಣ್ಣಿಗೆ ಮಂಕು ಬೂದಿ ಎರಚೋ ಕೆಲಸ ಮಾಡ್ತಿದ್ದಾರೆ. ಓಕೆ, ಅವರು ಹೇಳಿದಂತೆಯೇ 2023ನೇ ವರ್ಷಕ್ಕೆ ಸೇರಿದ್ದ ವಿಡಿಯೋಗಳೇ ಅಂತಲೇ ಭಾವಿಸೋಣ. ಹಾಗಿದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಆರೋಪಿ ತರುಣ್ ಏನು 2023ರಲ್ಲಿ ಅರೆಸ್ಟ್ ಆಗಿದ್ನ? ಇಲ್ಲ 2025ರಲ್ಲಿ ಆತ ಅರೆಸ್ಟ್ ಆಗ್ತಾನೆ ಅಂತ ಅಧಿಕಾರಿಗಳಿಗೆ ಕನಸು ಬಿದ್ದು ಆಗಲೇ ಅವನನ್ನ ಕರೆತಂದು ಜೈಲಿನ ಸೆಲ್ನಲ್ಲಿಟ್ಟು ವಿಡಿಯೋ ಮಾಡಿದ್ರ ಅನ್ನೋದಕ್ಕೆ ಜೈಲಾಧಿಕಾರಿಗಳು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಕರ್ಮಕಾಂಡಕ್ಕೆ ಬಿಜೆಪಿ ಕಿಡಿ. ರಾಜೀನಾಮೆ ಕೊಡಿ. ಫ್ರೀ ಸರ್ಕಾರದಲ್ಲಿ ಜೈಲಲ್ಲಿ ರಾಜಾತಿಥ್ಯ ಫ್ರೀ ಎಂದ ಅಶೋಕ್. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನ ರಾಜಾತಿಥ್ಯದ ಕುರಿತು ನಿಮ್ಮ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ವರದಿ ಮಾಡಿತ್ತು. ಇದು ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ರಬಲ ಅಸ್ತ್ರವನ್ನೇ ನೀಡಿದೆ. ಸೋಮವಾರ ಬೆಂಗಳೂರಿನಲ್ಲಿ ಬಿಜೆಪಿ ಸೆಂಟ್ರಲ್ ಜೈಲ್ ರಾಜಾತಿಥ್ಯದ ವಿರುದ್ಧ ಪ್ರತಿಭಟನೆ ನಡೆಸಿತು. ಈ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯದಲ್ಲಿ ಫ್ರೀ ಸರ್ಕಾರ ಅಧಿಕಾರ ನಡೆಸುತ್ತಿದೆ. ಈ ಸರ್ಕಾರದಲ್ಲಿ ಜೈಲಲ್ಲಿ ರಾಜಾತಿಥ್ಯವು ಫ್ರೀ ಅಂತ ಲೇವಡಿ ಮಾಡಿದ್ದಾರೆ. ಉಗ್ರರಿಗೆ, ರೇಪಿಸ್ಟ್ಗಳಿಗೆ ಜೈಲಲ್ಲಿ ಫ್ರೀಯಾಗಿ ರಾಜ್ಯಾತಿಥ್ಯ ಒದಗಿಸುತ್ತಿದ್ದಾರೆ. ಇವರಿಗೆ ಮಾನ ಮರ್ಯಾದೆ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಭಯೋತ್ಪಾದಕರಿಗೆ ಇಷ್ಟೊಂದು ದುಡ್ಡು, ಈ ರೌಡಿಗಳಿಗೆ ಇಷ್ಟೊಂದು ದುಡ್ಡು ಯಾರು ಕೊಡ್ತಾರೆ ಅಂದರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ಇದು ಫ್ರೀ, ಇನ್ಮೇಲೆ ಜೈಲ್ ಫ್ರೀ. ಇಷ್ಟು ದಿನದಿಂದ ಏನೇನೋ ಫ್ರೀ ಕೊಡ್ತಿದ್ದಲ್ಲ, 5 ಗ್ಯಾರಂಟಿ ಫ್ರೀ ಅಂತ. ಈಗ ಜೈಲೊಳಗೆ ಹೋದ್ರೆ ರಾಜ್ಯಾತೀತ ಫ್ರೀ, ರಾಜ್ಯ ಅತಿಥಿ ಫ್ರೀ, ನಿಮಗೆ ಡ್ಯಾನ್ಸ್ ಫ್ರೀ, ಎಣ್ಣೆ ಫ್ರೀ. ಸರ್ಕಾರನೇ ಹೇಳಿಬಿಟ್ಟೈತೆ, ಎಣ್ಣೆ ನಿಮ್ಮದು ಮಾಂಸ ನಮ್ಮದು ಅಂತ ಹೇಳಿದ್ರಕು, ಇಲ್ಲ ಮಾಂಸ ನಿಮ್ಮದು ಎಣ್ಣೆ ನಮ್ಮದು ಅಂತ. ಆ ರೀತಿ ಸರ್ಕಾರ ನಾಚಿಕೆ ಆಗಬೇಕು. ಈ ಯಾವ ರಾಜ್ಯದಲ್ಲೂ, ಬಿಹಾರದಲ್ಲೂ ಈ ಥರದ ಜೈಲುಗಳನ್ನು ನಾವು ನೋಡೋಕ್ಕಾಗಲ್ಲ. ಅಷ್ಟು ವರ್ಸ್ಟ್. ಇಷ್ಟೊಂದು ಹಣ ಖರ್ಚು ಮಾಡಿ ಕೇಳಿದ್ರೆ ವರದಿ, ಮುಖ್ಯಮಂತ್ರಿ ಹೇಳ್ತಾರೆ, ಗೃಹ ಸಚಿವ ವರದಿ ತರಿಸ್ಕೊಂತೀನಿ. 2.5 ವರ್ಷದಿಂದ ಏನು ಕತ್ತೆ ಕಾಯ್ತಾ ಇದ್ರಾ? ರಾಜಾತಿಥ್ಯ ಸರ್ಕಾರದ ಕುಮ್ಮಕ್ಕು ಎಂದ ವಿಜಯೇಂದ್ರ. ಗೊತ್ತಿದ್ದು ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಎಂದು ಆರೋಪ. ಬಿಜೆಪಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ರಾಜ್ಯಾಧ್ಯಕ್ಷ ವಿಜಯೇಂದ್ರ
ಸೆಂಟ್ರಲ್ ಜೈಲಿನಲ್ಲಿ ರಾಜ್ಯಾತಿಥ್ಯ ಸಿಗೋಕೆ ಸರ್ಕಾರವೇ ಕಾರಣ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಎಲ್ಲವನ್ನ ಗಮನಿಸುತ್ತಿದೆ, ಸೂಕ್ತ ಸಮಯದಲ್ಲಿ ಕ್ರಮ ತೆಗೆದುಕೊಳ್ಳುತ್ತದೆ. ಸೆಂಟ್ರಲ್ ಜೈಲಿನಲ್ಲಿ ಪದೇ ಪದೇ ಈ ರೀತಿಯ ಘಟನೆಗಳು ನಡೆಯುವುದಕ್ಕೆ ಭದ್ರತಾ ವೈಫಲ್ಯ ಕಾರಣ ಅಲ್ಲವೇ ಅಲ್ಲ. ರಾಜ್ಯ ಸರ್ಕಾರಕ್ಕೆ ಇದೆಲ್ಲವೂ ಗೊತ್ತಿದೆ, ಆದರೂ ಕಣ್ಣು ಮುಚ್ಚಿ ಕುಳಿತಿದೆ ಅಂತ ವಿಜಯೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಇದೆಲ್ಲವನ್ನು ಕೂಡ ಗಂಭೀರವಾಗಿ ತಗೊಳ್ಳುತ್ತದೆ. ಆದರೆ ಇವತ್ತು ಮುಖ್ಯಮಂತ್ರಿಗಳ ಆದಿಯಾಗಿ ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಏನಿದ್ದಾರೆ, ಗೃಹ ಸಚಿವರು ಏನು ಹೇಳಿದ್ರು, ನಾವು ಮಾಹಿತಿಯನ್ನು ತೆಗೆದುಕೊಳ್ತೇವೆ ಅಂತೇಳಿ. ಸ್ವಾಮಿ, ನಿಮ್ಮ ಇಲಾಖೆ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು, ರಾಜ್ಯ ಸರ್ಕಾರದ ಕುಮ್ಮಕ್ಕಿಲ್ಲದೆ ಹೋದರೆ ಈ ರೀತಿ ಘಟನೆಗಳು ಪದೇ ಪದೇ ಮರುಕಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತಾರೆ, ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ಲ, ಸರ್ಕಾರಕ್ಕೆ ಗೊತ್ತಿದ್ದೇನೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇವತ್ತು ಆಗ್ತಾ ಇರುವಂಥದ್ದು ಇದೆಲ್ಲವೂ ಕೂಡ. ಜೈಲಿನಲ್ಲಿ ಕ್ರಿಮಿನಲ್ಗಳ ರಾಜ್ಯಾತಿಥ್ಯಕ್ಕೆ ಇನ್ನೇನು ಸಾಕ್ಷ್ಯ ಬೇಕು? ರಾಜ್ಯ ಸರ್ಕಾರವನ್ನ ನೇರವಾಗಿ ಪ್ರಶ್ನಿಸಿದ ಎಂಎಲ್ಸಿ ಸಿಟಿ ರವಿ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕ್ರಿಮಿನಲ್ಸ್ಗೆ ರಾಜಾಶ್ರಯ ನೀಡಲಾಗ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷ್ಯ ಬೇಕಾ ಅಂತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಭಯೋತ್ಪಾದಕರ ಕೈಗೆ ಮೊಬೈಲ್ ಸಿಗುತ್ತೆ ಅನ್ನೋದು ದೇಶದ್ರೋಹದ ಕೃತ್ಯ. ಇವೆಲ್ಲ ರಾಜ್ಯ ಸರ್ಕಾರದ ಕೃಪೆಯಂತ ಸಿಟಿ ರವಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜೈಲಿನಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಅನ್ನೋದಕ್ಕೆ ಇವೇ ಉತ್ತಮ ಉದಾಹರಣೆಗಳು ಅಂತ ಸಿಟಿ ರವಿ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಕ್ರಿಮಿನಲ್ಗಳಿಗೆ, ಟೆರರಿಸ್ಟ್ಗಳಿಗೆ ರಾಜಾಶ್ರಯ ದೊರಕ್ತಾ ಇದೆ. ರೆಸಾರ್ಟಿಗೆ ಹೋಗಬೇಕಾದ ಅವಶ್ಯಕತೆನೇ ಇಲ್ಲ, ಜೈಲಿಗೆ ಹೋದರೂ ಸಾಕು. ನಿಮಗೆ ಗಾಂಜಾ ಬೇಕಾ ಸಿಗುತ್ತೆ, ಡ್ರಿಂಕ್ಸ್ ಬೇಕಾ ಸಿಗುತ್ತೆ, ಡ್ರಿಂಕ್ಸ್ ಅಂದರೆ ದಾರು ಅದು ಸಿಗುತ್ತೆ, ಬ್ಲೂ ಫಿಲ್ಮ್ ನೋಡಬೇಕಾ ಅದಕ್ಕೂ ವ್ಯವಸ್ಥೆ ಇದೆ, ಮೊಬೈಲ್ನಲ್ಲಿ ಮಾತಾಡಬೇಕಾ ಅದಕ್ಕೂ ವ್ಯವಸ್ಥೆ ಇದೆ. ನಾಚಿಕೆ ಆಗಬೇಕಲ್ಲ ಇವರಿಗೆ. ಟೆರರಿಸ್ಟ್ ಕೈಲಿ ಅವನವನೋ ಸಕೀಲ್ ಮನ್ನಾ ಅನ್ನೋನು ಒಬ್ಬ ಟೆರರಿಸ್ಟ್, ಅವನ ಕೈಗೆ ಮೊಬೈಲ್ ಸಿಗುತ್ತೆ ಅಂದರೆ ದೇಶದ್ರೋಹದ ಚಟುವಟಿಕೆಯಾಗೆ ರಾಜಾಶ್ರಯ ಸಿಗ್ತಾ ಇದೆ ಅಂತ ಅರ್ಥ ತಾನೆ. ಉಮೇಶ್ ರೆಡ್ಡಿ ಅಂತ ಒಬ್ಬ ಅತ್ಯಾಚಾರಿ, ಅವನು ಮೋಜು ಮಸ್ತಿ ಮಾಡ್ಬೋದು ಜೈಲಿನಲ್ಲಿ ಅಂತ ಹೇಳಿದ್ರೆ, ಅಂದರೆ ಜೈಲಿನಲ್ಲಿ ಕ್ರಿಮಿನಲ್ಗಳಿಗೆ ರಾಜಾಶ್ರಯ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ವಿಧಾನಸೌಧದಲ್ಲೇ ಟೆರರಿಸ್ಟ್ಗಳಿದ್ದಾರೆ ಎಂದ ಕುಮಾರಸ್ವಾಮಿ. ಪರಮೇಶ್ವರ್ಗೆ ಏನು ಗೊತ್ತಿಲ್ವಾ ಎಂದು ಎಚ್ಡಿಕೆ ಗುದ್ದು. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನ ರಾಜ್ಯಾತಿಥ್ಯದ ಕುರಿತು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಮಾತ್ರವೇ ಅಲ್ಲ, ವಿಧಾನಸೌಧದಲ್ಲೇ ಟೆರರಿಸ್ಟ್ಗಳಿದ್ದಾರೆ ಅಂತ ಪರೋಕ್ಷವಾಗಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಏನು ನಡೀತಿದೆ ಅನ್ನೋದನ್ನ ಗೃಹ ಸಚಿವ ಪರಮೇಶ್ವರ್ಗೆ ಗೊತ್ತಿಲ್ವಾ? ಈಗ ತನಿಖೆ ಮಾಡುವ ಅವಶ್ಯಕತೆ ಏನಿದೆ ಅಂತ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಅಲ್ಲಿರ್ತಕ್ಕಂಥ ಹಲವಾರು ರೀತಿಯ ಅಪರಾಧ ಮಾಡಿರ್ತಕ್ಕಂಥವರ ರಕ್ಷಣೆಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥವ್ರ ಬಗ್ಗೆ ಕಳೆದ 3-4 ದಿವಸದಿಂದ ಚರ್ಚೆಯನ್ನು ಪ್ರಾರಂಭ ಆಗಿದೆ. ಇದು ಏನು ಹೊಸದಾಗೇನು ನಡೀತಾ ಇರೋದಲ್ಲ. ಈಗಾಗಲೇ ಹಿಂದೆ ಇಬ್ಬರು ಹಿರಿಯ ಅಧಿಕಾರಿಗಳ ಬಗ್ಗೆ, ಅವರಿಬ್ಬರಲ್ಲಿ ಒಂದು ಘರ್ಷಣೆ ಆದಂಥದ್ದೇನಿದೆ. ಇಬ್ಬರು ಅಧಿಕಾರಿಗಳ ವಿಷಯದಲ್ಲಿ ಅವರೇನು ಜೈಲಿನಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ವೈಫಲ್ಯಗಳ ಬಗ್ಗೆ ಇಬ್ಬರು ಅಧಿಕಾರಿಗಳ ನಡುವೆ ದೊಡ್ಡ ಮಟ್ಟದ ರಾಜಕಾರಣ ಆಯಿತು. ಈಗ ನೀವು ಪರಪ್ಪನ ಅಗ್ರಹಾರದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ ಬಗ್ಗೆ ಚರ್ಚೆ ಮಾಡ್ತೀರಿ, ವಿಧಾನಸೌಧದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ ಬಗ್ಗೆ ಚರ್ಚೆ ಯಾರು ಮಾಡ್ತಾ ಇರೋಲ್ಲ. ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳನ್ನ ಇಟ್ಕೊಂಡು ಪರಪ್ಪನ ಅಗ್ರಹಾರದ ಟೆರರಿಸ್ಟ್ ಬಗ್ಗೆ ಏನು ಚರ್ಚೆ ಮಾಡ್ತೀರಿ? ಅದರಿಂದ ಇವತ್ತು ಗೃಹ ಸಚಿವರು ಇನ್ನು ತನಿಖೆ ಮಾಡ್ತೀನಿ ಅಂತ ಹೇಳವ್ರೆ, ಸತ್ಯಾಸತ್ಯತೆ ತಿಳ್ಕೊತೀನಿ ಅಂದವ್ರೆ. ಅವ್ರಿಗೆ ಗೊತ್ತಿಲ್ವಾ ಪರಮೇಶ್ವರ್ ಅವರಿಗೆ? ತಪ್ಪು ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮದ ಭರವಸೆ. ರಾಜ್ಯದ ಪ್ರಮುಖ ಜೈಲು ಅಧೀಕ್ಷಕರ ಜೊತೆ ಪರಮ ಸಭೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ನೀಡ್ತಿರೋ ಕುರಿತು ನನ್ನ ಗಮನಕ್ಕೆ ಬಂದಿದೆ. ತಪ್ಪು ಮಾಡಿರೋ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಅಲ್ಲದೆ ಈ ಹಿಂದೆ ಈ ರೀತಿಯ ಘಟನೆಗಳು ನಡೆದಾಗ ಎಡಿಜಿಪಿ ಮಟ್ಟದಲ್ಲಿ ತನಿಖೆ ನಡೆಸಲಾಗಿತ್ತು. ಪ್ರಸ್ತುತ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದೇನೆ.
ಹೀಗಾಗಿಯೇ ಉನ್ನತ ಮಟ್ಟದ ಸಭೆ ನಡೆಸುತ್ತಿದ್ದೇನೆ. ರಾಜ್ಯದ ಎಲ್ಲಾ ಪ್ರಮುಖ ಜೈಲುಗಳ ಅಧೀಕ್ಷಕರ ಜೊತೆ ಸಭೆ ನಡೆಸಿ ತಪ್ಪು ಮಾಡಿರೋರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಖಡಕ್ ಎಚ್ಚರಿಕೆ ನೀಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಸಭೆ ಹೈ ಲೆವೆಲ್ ಮೀಟಿಂಗ್ ಕರೆದಿರೋದೇ ಆ ಉದ್ದೇಶಕ್ಕಾಗಿ. ಮೊದಲೆಲ್ಲ ಏನೋ ಕನ್ಸರ್ನ್ಡ್ DG ಅಥವಾ ADG ಅವ್ರನ್ನ ಕರೆದು ಅವರಿಗೆ ಸೂಚನೆ ಕೊಡ್ತಿದ್ದು. ಇವತ್ತು ನಾನು ಎಲ್ಲ ಸೂಪರ್ಡೆಂಟ್ಸನ್ನು ಕರೆಸಿದ್ದೇನೆ. ಪ್ರತಿಯೊಂದು ನಮ್ಮ ಮೇಜರ್ ಪ್ರೆಸೆನ್ಸ್ ಯಾವುದಿದ್ದಾವೆ, ಅದು ಬೆಳಗಾಂ ಆಗಲಿ, ಮಂಗಳೂರಾಗಲಿ, ಶಿವಮೊಗ್ಗ ಆಗಲಿ, ಈ ಥರ ಎಲ್ಲ ಮೇಜರ್ ಪ್ರೆಸೆನ್ಸ್, ಬಳ್ಳಾರಿ, ಇವಾಗೆಲ್ಲರನ್ನು ಕರೆದಿದ್ದೀನಿ. ಕರೆದು ನಮಗೆ ಅನೇಕ ವಿಚಾರಗಳು ನಮ್ಮ ಗಮನಕ್ಕೂ ಬಂದಿದೆ ಬೇರೆ ಬೇರೆ ರೀತಿಯಲ್ಲಿ. ತಾವು ಕೂಡ ಮಾಧ್ಯಮದವರು ಕೆಲವರ ವಿಚಾರಗಳನ್ನು ಹೇಳಿದಿರಿ. ಹಾಗಾಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ವಿಚಾರ ಮಾಡಿ ಇವತ್ತು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಭಾಳ ಸೂಕ್ತವಾಗಿ ಕ್ರಮ ತಗೊಳ್ತೀನಿ. ಜೈಲಲ್ಲಿ ಬಾಂಗ್ಲಾ ರೇಪಿಸ್ಟ್ಗಳಿಂದ ಮೊಬೈಲ್ ಪೂರೈಕೆ ದಂಧೆ. NIA ದಾಳಿ ಬಗ್ಗೆ ಮೊದಲೇ ಸಿಬ್ಬಂದಿಯಿಂದ ಮಾಹಿತಿ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲೇ 2021ರಲ್ಲಿ ನಡೆದಿದ್ದ ಅತ್ಯಾಚಾರ ಪ್ರಕರಣದ ಸಂಬಂಧ ಬಾಂಗ್ಲಾದೇಶಿ ಮೂಲದ ಇಬ್ಬರು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಮಿಲನ್ ಬಿಸ್ವಾಸ್, ಹೃದಯ್ ಇಸ್ಲಾಂ ಸಾಗರ್ ಅನ್ನೋ ರೇಪಿಸ್ಟ್ಗಳು ಜೈಲು ಹಕ್ಕಿಗಳಾಗಿದ್ದಾರೆ. ಇವರು ಜೈಲಲ್ಲಿ ಕೈದಿಗಳಿಗೆ ಮೊಬೈಲ್ ಪೂರೈಕೆ ಮಾಡೋ ದಂಧೆ ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನ ಸಿಬ್ಬಂದಿ ಇವರ ಜೊತೆ ಕೈ ಮಿಲಾಯಿಸಿ ಮೊಬೈಲ್ ಪೂರೈಕೆ ದಂಧೆ ನಡೆಸುತ್ತಿದ್ರು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. 500 ರೂಪಾಯಿ ಕೊಟ್ಟರೆ ಅರ್ಧ ಗಂಟೆ ಮೊಬೈಲ್ ಬಳಸಲು ಕೊಡ್ತಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. 4 ತಿಂಗಳ ಹಿಂದೆ NIA ನೀಡಿದ್ದ ಮಾಹಿತಿ ಆಧರಿಸಿ CCB ಪೊಲೀಸರು ಜೈಲಿನ ಮೇಲೆ ರೇಡ್ ಮಾಡಿದ್ರು. ಈ ವೇಳೆ ಜೈಲು ಸಿಬ್ಬಂದಿ ಇವರಿಗೆ ಮಾಹಿತಿ ನೀಡಿದ ಕಾರಣ ಮೊಬೈಲ್ಗಳು ಪತ್ತೆಯಾಗಿರಲಿಲ್ಲ. ಹೀಗೆ ದೇಶದ್ರೋಹಿಗಳ ಜೊತೆ ಕೈ ಜೋಡಿಸುವ ಮೂಲಕ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು ಸಿಬ್ಬಂದಿ ದೇಶದ್ರೋಹ ಎಸಗಿರುವುದು ಸುಳ್ಳಲ್ಲ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ನಿಜವಾಗಿಯೂ ಜೈಲು, ರೆಸಾರ್ಟ್ ಅನ್ನೋ ಅನುಮಾನ ಈಗ ಶುರುವಾಗಿದೆ. ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಬು ನೀಡಲು ಹಿಂದೆ ಮುಂದೆ ನೋಡ್ತಿರೋ ಜೈಲ್ ಅಧಿಕಾರಿಗಳು ದುಡ್ಡು ಕೊಟ್ಟೋರಿಗೆ ರಾಜಾತಿಥ್ಯ ನೀಡ್ತಿರೋದು ಮಾತ್ರ ವಿಪರ್ಯಾಸವೇ ಸರಿ. ಈ ಕುರಿತು ಮೊದಲು ವರದಿ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿ ಬಿಗ್ ಇಂಪ್ಯಾಕ್ಟ್ ಮಾಡಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಿಬ್ಬಂದಿಗೆ ಶಿಕ್ಷೆ ಆಗೋ ಸಾಧ್ಯತೆ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.